ವಿಕ್ಟಿಮ್ ಸರ್ ಕ್ಯಾಮ್ರಾ PUC ಸೆಕೆಂಡ್ ಡಿಪ್ಲೊಮಾ ಮಹಾಲಿಂಗ್ಪುರಲ್ಲಿ KL ಏನೋ ಕಾಲೇಜಲ್ಲಿ ಇದು ಓದ್ತಾ ಇದ್ದ. ಇವನು ITI ಮಾಡ್ತಾ ಇದ್ದ, ಅದೇ ತೆರದಾಲಲ್ಲಿ ಮಾಡ್ತಾ ಇದ್ದ ವಿಕ್ಟಿಮ್. ಅದೇ ಏರಿಯಾಲಿ ಮನೆ ಇದೆ, ಕೆಲವು ಫ್ರೆಂಡ್ಸ್ದು ಕೂಡ ಮನೆ ಅಲ್ಲಿ ಇತ್ತು. ಸಡನ್ ಆಗಿ ಅವರು ಈ ಥರ ಇಮಿಡಿಯೇಟ್ಲಿ ನೋಡೋದು ಕೂಡ ತುಂಬ ಜನ ಅಲ್ಲಿ ಬಂದುಬಿಟ್ರು. ಎಲ್ಲರೂ ಮುಂಚೆ ಪರಿಚಯ ಇತ್ತು, ವಿಕ್ಟಿಮಿಗೆ ಕೂಡ ಪರಿಚಯ ಇತ್ತು, DC ಕೂಡ ಪರಿಚಯ ಇತ್ತು, ಅಲ್ಲಿ ಕೆಲವು ಜನ ಐ ವಿಟ್ನೆಸ್ ಇದ್ದರು, ಅವರಿಗೆ ಕೂಡ ಇವತ್ತು ಪರಿಚಯ ಇತ್ತು. ಇದು ಕೀ ಬೆಂಚಲ್ಲಿ ಏನು ಅದು ಇವರು ಅಕ್ಯೂಸ್ದು ನಿನ್ನೆ ನಮ್ಮ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಅವ್ರ ಬೈಕ್ ಕೀ ಇರುತ್ತೆ, ಅಲ್ಲಿ ಒಂದು ಫೋಲ್ಡೇಬಲ್ ನೈಫ್ ಥರ ಇತ್ತು, ಅದನ್ನು ಅವ್ರು ಯೂಸ್ ಮಾಡಿದ್ದಾರೆ. ಅದನ್ನು ಕೂಡ ನಾವು ಸೀಸ್ ಮಾಡಿದ್ದೀವಿ. ಅಷ್ಟೇ, ಇದಕ್ಕೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಮುಂಚೆ ಪ್ಲಾನಿಂಗ್ ಇತ್ತು, ಮುಂಚೆ ಪ್ಲಾನಿಂಗ್ ಇಲ್ಲ ಅಂದರೆ ನಾವು ಪೊಲೀಸ್ ಕಸ್ಟಡಿ ತಗೊಂಡು ಮತ್ತೆ ಎನ್ಕ್ವೈರಿ ಮಾಡ್ತೀವಿ. ಇದರಲ್ಲಿ ಹುಡುಗಿನ ಪ್ರೀತಿಸ್ತಾ ಇದ್ದು ನಿಜನಾ ಸರ್? ಇಬ್ಬರು ಒಂದೇ ಹುಡುಗಿನ ಪ್ರೀತಿಸ್ತಿದ್ರು? ಇದು ಇಲ್ಲ, ಇನಿಷಿಯಲಿ ಆ ಥರ ಮಾಹಿತಿ ಬಂತು. ಬಟ್ ನೆಕ್ಸ್ಟ್ ನಮ್ಗೆ ಏನು ಮಾಹಿತಿ ಬಂತು ಅಂದರೆ ಇವರು ಬೇರೆ ಬೇರೆ ಈ ಥರ ಇದೆ, ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ. ಶ್ರೇಯಾಂಶ್ ಇವರು ಒಬ್ಬರು ಅವರು ಹುಡುಗರಿಗೆ ಹೇಳ್ತಾರೆ, ಆ ಹುಡುಗಿಯವರು ಇನ್ನೊಬ್ಬರು ಫ್ರೆಂಡ್ಸ್ಗೆ ಹೇಳ್ತಾರೆ, ಇನ್ಕ್ಲೂಡಿಂಗ್ ಯಾರು ಡಿಸೀಸ್ ಇದ್ದಾರೆ ಅವ್ರದ್ದು ಗರ್ಲ್ಫ್ರೆಂಡ್ಗೆ ಕೂಡ ಹೇಳ್ತಾರೆ. ಆ ಗರ್ಲ್ಫ್ರೆಂಡ್ ಹೋಗಿ ಇವರಿಗೆ ಹೇಳ್ತಾರೆ. ಬಟ್ ಇದು ಸಿಮೆಂಟೆಕ್ಸ್ ಅಷ್ಟೇ ಇದೆ. ಇವರು ಯಾರು ಅಕ್ಯೂಸ್ ಇದ್ದಾರೆ ಅವರು ಎಲ್ಲರಿಗೂ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಇನ್ಕ್ಲೂಡಿಂಗ್ ಅವ್ರದ್ದು ಗರ್ಲ್ಫ್ರೆಂಡ್ ಇರಲಿ, ಬೇರೆ ಇರಲಿ ಅಂತ ಈ ಥರ ಇದೆ. ಆ ಕಡೆಯಿಂದ ಮಾತು ಅವ್ರ ಕಿವಿಗೆ ಬಿತ್ತು, ಯಾಕೆ ಇವನು ಈ ಥರ ಹೇಳ್ತಾ ಇದ್ದಾನೆ. ಆಮೇಲೆ ಇವರಿಗೆ ಕರೆಸಿದ್ರು, ಕನ್ಫ್ರಂಟೇಷನ್ಗೋಸ್ಕರ ಕರೆಸಿದ್ರು. ಒಂದೇ ಹುಡುಗಿ ವಿಚಾರಿಗೆ ಪ್ರೀತಿ ಮಾಡ್ತಾಯಿದ್ರೆ ಅಂತ ಸ್ಟೋರಿ ಇಲ್ಲ. ಆ ಜಗಳ ಆದ ನಂತರ ಇವರು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾರಿಗೆ ಹೊಡೆದಿದ್ದಾರೆ. ಆ ಸಿಟ್ಟಿಂದ ಇವರು ಮತ್ತೊಮ್ಮೆ ಸರಿ ಇವ್ರಿಗೆ ಕರೆದಿದ್ರು. ಅಂದರೆ ಈ ಥರ ಚಿಕ್ಕವನು ನಾನು ಹೊಡೆದ ಅನ್ಸುತ್ತೆ, ಅದೇ ಸ್ವಲ್ಪ ಇನ್ಸಲ್ಟ್ ಫೀಲ್ ಆಗುತ್ತೆ. ಆ ರೀತಿ ಬರ್ತಾ ಇದೆ, ಅದನ್ನು ವೆರಿಫೈ ಮಾಡ್ತಾ ಇದೆ. ಈ ಚಿಕ್ಕವನು ವಿಕ್ಟಿಮ್ ಯಾರಿದ್ದಾರೆ, ದೊಡ್ಡವನು ಇದ್ದಾರೆ, 19 ವರ್ಷ, ಅಕ್ಯೂಸ್ 17 year old. ಅಕ್ಯೂಸ್ ಎಲ್ಲರಿಗೆ ಹೇಳ್ತಾ ಇದ್ದು ನಾನು ಇವನಿಗೆ ಹೊಡೆದಿದ್ದೀನಿ ಅಂತ. ಆ ಸಿಟ್ಟಿಂದ ವಿಕ್ಟಿಮ್ ಇವರಿಗೆ ಕರೆಸಿದ್ರು. ಆ ಹುಡುಗಿ ಹೇಳಿದ್ಲು ಅನ್ನೋದಕ್ಕೆ ಭಾಳ ಅಲ್ಲಿ ಇನ್ಸರ್ಟ್ ಆಗಿ ಅವ ಅದನ್ನು ಮಾಡಿದಾನ ಅಂತ ಇರ್ಬೋದಾ ಸರ್? ಸದ್ಯಕ್ಕೆ ಆ ಥರ ಬರ್ತಾ ಇದೆ, ಬಟ್ ಎಕ್ಸಾಕ್ಟ್ ನಾವು ಎನ್ಕ್ವೈರಿ ಮಾಡ್ತೀವಿ. ಒಂದು ಹುಡುಗ ಹೇಳಿದರೆ ಅದು ಅಷ್ಟು ಅನ್ಸಂಗಿಲ್ಲ, ಬಟ್ ಹುಡುಗಿ ಹೇಳಿದಾಳೆ ಅನ್ನೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಯಾವ ಪಾಯಿಂಟ್ ಯಾರಿಗೆ ಏನು ಅನಿಸ್ತದೆ ಅದು ಇಂಡಿಪೆಂಡೆಂಟ್ ಡಿಪೆಂಡ್ ಆಗುತ್ತೆ. ಅದ್ರ ಬಗ್ಗೆ ಜಾಸ್ತಿ ನಾವು ಯೋಚನೆ ಮಾಡೋದು ಬೇಡ. ಫ್ಯಾಕ್ಟ್ಸ್ ಆಫ್ ದ ಕೇಸ್ ಏನಿದೆ, ಇವರು ಮತ್ತೆ ಒಂದು ಕಡೆ ಸೇರಿದ್ರು, ಜಗಳ ಆಗ್ತಾಯಿದ್ರು. ಜಗಳ ಟೈಮಲ್ಲಿ ಇವನು ಅಲ್ಲಿ ಹೋಗಿ ಇವನಿಗೆ ಚುಚ್ಚಿದ್ದಾನೆ.